ಬ್ರೇಕ್ಫಾಸ್ಟ್ ಟೇಬಲ್ ಸೆಟಪ್ ಮಾಡುವ ವಿಧಾನ. ಬ್ರೇಕ್ಫಾಸ್ಟ್ ಟೇಬಲ್ ಸೆಟಪ್. ಹೋಟೆಲ್ಗೆ ಬರುವ ಅತಿಥಿಗಳು ಆರಾಮವಾಗಿ ತಿಂಡಿ ತಿನ್ನಲು ಮತ್ತು ಅವರಿಗೆ ಈ ಅನುಭವ ಆಹ್ಲಾದಕರ ಮತ್ತು ಸ್ಮರಣೀಯವಾಗಿಸುವುದು ನಮ್ಮ ಜವಾಬ್ದಾರಿಯಾಗಿದೆ. ಯಾವ ರೀತಿಯ ತಿಂಡಿ ಸರ್ವ್ ಮಾಡುತ್ತಿದ್ದಾರೆ ಮತ್ತು ಯಾವ ಸಮಯದಲ್ಲಿ ಸರ್ವ್ ಮಾಡುತ್ತಿದ್ದಾರೆ ಎಂದು ಗಮನದಲ್ಲಿಟ್ಟುಕೊಂಡು ಟೇಬಲ್ ಸೆಟಪ್ ಮಾಡಬೇಕು. ಬ್ರೇಕ್ಫಾಸ್ಟ್ ಸರ್ವ್ ಮಾಡುವಾಗ ಟೇಬಲ್ ಅನ್ನು ಹೇಗೆ ಸೆಟ್ ಮಾಡಬೇಕೆಂದು ಇಂದು ನಾವು ನೋಡೋಣ. ಬ್ರೇಕ್ಫಾಸ್ಟ್ ಟೇಬಲ್ ಅನ್ನು ಸೆಟಪ್ ಮಾಡಲು ನಿಮಗೆ ಬೇಕಾಗಿರುವುದು ಟೇಬಲ್ ಮತ್ತು ಚೇರ್, ಬಡ್ ವಾಸ್, ಕ್ರುಯೆಟ್ ಸೆಟ್, ಟೇಬಲ್ ಮ್ಯಾಟ್, ಬಟರ್ ಡಿಶ್, ಬಟರ್ ಸ್ಪ್ರೆಡರ್, ಎಪಿ ಸ್ಪೂನ್, ಎಪಿ ಫೋರ್ಕ್, ಎಪಿ ನೈಫ್, ಸೈಡ್ ಪ್ಲೇಟ್, ನ್ಯಾಪ್ಕಿನ್, ಹೈಬಾಲ್ ಗ್ಲಾಸ್, ಟೀ ಕಪ್ ಮತ್ತು ಸಾಸರ್, ಟೀ ಸ್ಪೂನ್, ಜಾಮ್, ಮಾರ್ಮಲೇಡ್, ಹನಿ. ಎಲ್ಲದಕ್ಕಿಂತ ಮೊದಲು ಎಲ್ಲ ಕುರ್ಚಿಗಳನ್ನು ಹಿಂದಕ್ಕೆ ಇಡಿ. ಟೇಬಲ್ ಅಲುಗಾಡುತ್ತಿದೆಯೇ ಎಂದು ಪರಿಶೀಲಿಸಿ. ಅಲುಗಾಡುತ್ತಿದ್ದರೆ ಅದನ್ನು ಸರಿಪಡಿಸಿ. ಜೊತೆಗೆ ಮೇಜಿನ ಕೆಳಗೆ ಕೊಳಕು ಇದೆಯೇ ಎಂದೂ ಸಹ ಪರಿಶೀಲಿಸಿ. ರೆಸ್ಟೋರೆಂಟ್ನಲ್ಲಿರುವ ಟೇಬಲ್ ಮತ್ತು ಚೇರ್ಗಳನ್ನು ಎಲ್ಲಿ ಮತ್ತು ಹೇಗೆ ಇಡಬೇಕು ಎಂಬುದನ್ನು ಫ್ಲೋರ್ ಪ್ಲಾನಿಂಗ್ನಲ್ಲಿ ಹೇಳಲಾಗಿದೆ. ಅದೇ ರೀತಿಯಲ್ಲಿ ಅವುಗಳನ್ನು ಜೋಡಿಸಿ. ನಂತರ ಟಾಸ್ಕಿ R2 ಕೆಮಿಕಲ್ನಿಂದ ಟೇಬಲ್ ಅನ್ನು ಚೆನ್ನಾಗಿ ಒರೆಸಿ. ಈಗ ಟೇಬಲ್ ಮೇಲೆ ಬಡ್ ವಾಸ್ ಮತ್ತು ಕ್ರುಯೆಟ್ ಸೆಟ್ನಂತಹ ಅಕಂಪನಿಮೆಂಟ್ಗಳನ್ನು ಜೋಡಿಸಿ. ಪ್ರತಿ ಚೇರ್ನ ಮುಂದೆ ಮತ್ತು ಟೇಬಲ್ನ ತುದಿಯಿಂದ ಟೇಬಲ್ ಮ್ಯಾಟ್ಗಳನ್ನು ಇಡಿ. ನಂತರ ಕವರ್ನ ಬಲಭಾಗದಲ್ಲಿ ಎಪಿ ಸ್ಪೂನ್, ಎಪಿ ನೈಫ್ ಮತ್ತು ಎಡಭಾಗದಲ್ಲಿ ಎಪಿ ಫೋರ್ಕ್ ಅನ್ನು ಇಡಿ. ಸೈಡ್ ಪ್ಲೇಟ್ ಅನ್ನು ಟೇಬಲ್ ಮ್ಯಾಟ್ನ ಎಡಭಾಗದಲ್ಲಿ ಟೇಬಲ್ನ ಕಾರ್ನರ್ನಿಂದ 1 ಇಂಚು ದೂರದಲ್ಲಿ ಇಡಿ. ಅಂತಿಮವಾಗಿ ಹೈಬಾಲ್ ಗ್ಲಾಸ್ ಅಥವಾ ವಾಟರ್ ಗ್ಲಾಸ್ ಅನ್ನು ನೈಫ್ನ ತುದಿ ಅಥವಾ ಅದರ ಮೇಲೆ ಇಡಿ. ಇದೇ ರೀತಿಯಲ್ಲಿ ಪ್ರತಿ ಕವರ್ ಅನ್ನು ಸೆಟ್ ಮಾಡಿ. ನಂತರ ಸಾಲ್ವರ್ನಲ್ಲಿ ಜಾಮ್, ಮಾರ್ಮಲೇಡ್ ಮತ್ತು ಹನಿ ಜೊತೆಗೆ ಬಟರ್ ಡಿಶ್ ವಿತ್ ಬಟರ್ ಸ್ಪ್ರೆಡರ್, ಟೀ ಕಪ್ಸ್ ವಿತ್ ಸಾಸರ್, ಟೀ ಸ್ಪೂನ್ ಮತ್ತು ಶುಗರ್ ಪಾಟ್ ವಿತ್ ಶುಗರ್ ಜೊತೆಗೆ ಸಾಲ್ವರ್ ಅನ್ನು ಟೇಬಲ್ ಹತ್ತಿರ ತೆಗೆದುಕೊಂಡು ಬನ್ನಿ. ಎಲ್ಲದಕ್ಕಿಂತ ಮೊದಲು ಶುಗರ್ ಪಾಟ್ ಅನ್ನು ಬಡ್ ವಾಸ್ ಹತ್ತಿರ ಇಡಿ. ಬಟರ್ ಡಿಶ್ ಅನ್ನು ಬಟರ್ ಸ್ಪ್ರೆಡರ್ ಜೊತೆಗೆ ಟೇಬಲ್ ಮಧ್ಯದಲ್ಲಿರುವ ಕ್ರುಯೆಟ್ ಸೆಟ್ ಹತ್ತಿರ ಇಡಿ. ನಂತರ ಜಾಮ್, ಮಾರ್ಮಲೇಡ್ ಮತ್ತು ಹನಿಯನ್ನು ಇಡಿ. ಈಗ ಪ್ರತಿಯೊಂದು ಟೀ ಕಪ್ ವಿತ್ ಸಾಸರ್ ಮತ್ತು ಟೀ ಸ್ಪೂನ್ ಅನ್ನು ಪ್ರತಿ ಕವರ್ನ ಬಲಭಾಗದಲ್ಲಿ ಎಪಿ ಸ್ಪೂನ್ನ ಪಕ್ಕದಲ್ಲಿ ಈ ರೀತಿ ಇಡಿ. ಕಪ್ ಮತ್ತು ಟೀ ಸ್ಪೂನ್ ಪೊಸಿಷನ್ 5 o'clock ಡೈರೆಕ್ಷನ್ನಲ್ಲೇ ಇರಬೇಕು ಎಂಬುದನ್ನು ಗಮನದಲ್ಲಿಡಿ. ಇದೇ ರೀತಿಯಲ್ಲಿ ಎಲ್ಲ ಟೇಬಲ್ಗಳ ಮೇಲೆ ಕಪ್ಗಳನ್ನು ಇಟ್ಟು ಅಂತಿಮವಾಗಿ ಎಲ್ಲ ಕವರ್ಗಳ ನಡುವೆ ನ್ಯಾಪ್ಕಿನ್ ಅನ್ನು ಫೋಲ್ಡ್ ಮಾಡಿ ಇಡಿ. ಟೇಬಲ್ ಅನ್ನು ಸೆಟ್ ಮಾಡುವಾಗ ಈ ವಿಷಯಗಳನ್ನು ನೆನಪಿನಲ್ಲಿಡಿ. ಯಾವಾಗಲೂ ಸೆಟ್ ಮಾಡುವ ಮೊದಲು ಟೇಬಲ್, ಚೇರ್ ಮತ್ತು ಬಳಸುವ ಇತರ ಎಲ್ಲಾ ವಸ್ತುಗಳು ಉತ್ತಮ ಸ್ಥಿತಿಯಲ್ಲಿವೆಯೇ ಎಂದು ಪರಿಶೀಲಿಸಿ. ಈಗ ಈ ಟೇಬಲ್ ಬ್ರೇಕ್ಫಾಸ್ಟ್ ಸರ್ವ್ ಮಾಡಲು ಸಿದ್ಧವಾಗಿದೆ.
ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೀತಿ ಬ್ರೇಕ್ಫಾಸ್ಟ್ ಟೇಬಲ್ ಅನ್ನು ಸೆಟಪ್ ಮಾಡುವ ಅಭ್ಯಾಸವನ್ನು ಮಾಡಬಹುದು.